ಫೈಂಡ್ ದ ರೂಟ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್. ಪಾಸ್ ಮಾಡಿ ಟ್ರೈ ಮಾಡಿ. ಫಸ್ಟ್ ಕ್ಲೂ ಗಿವನ್ ಬರ್ಕೊಂಡು ಇದನ್ನ ಸಿಂಪ್ಲಿಫೈ ಮಾಡೋದು. ಸೊ 1 by x plus 4 minus 1 by x minus 7 is equal to 11 by 30. ಸೊ ಇಲ್ಲಿ LCM ಏನು ಬರುತ್ತೆ? LCM ಬಿಟ್ವೀನ್ ಏನೇನು ತಗೊಬೇಕು? LCM ಬಿಟ್ವೀನ್ x plus 4 x minus 7 ಮತ್ತೆ 30. ಸೊ LCM ಇಲ್ಲಿ 30 into x plus 4 into x minus 7 ಇದು ನಿಮ್ಮ LCM ಆಗುತ್ತೆ. ಸೊ ಪೂರ ಎಲ್ಲ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಿ x plus 4 30 into x plus 4 into x minus 7 divided by x plus 4 minus 30 into x plus 4 into x minus 7 divided by x minus 7 is equal to 11 into 30 into next line ಬರಬೇಕು is equal to 11 by 30 into 30 into x plus 4 into x minus 7. Next step, cancellation. X plus 4, x plus 4, x minus 7, x minus 7, 30 and 30. ಇದೆಲ್ಲ ಮಲ್ಟಿಪ್ಲಿಕೇಶನ್. ಪ್ರತಿಯೊಂದು ಟರ್ಮ್ ಅಲ್ಲೂ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದೆ ಹೊರತು ಇನ್ನೇನಿಲ್ಲ. ಮತ್ತೆ ಇದು ಬ್ರಾಕೆಟ್ಸ್ ಅಲ್ಲಿ ಸೇಮ್ ಇದೆ, ಹಾಗಾಗಿ ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ. ಎಕ್ಸ್ ಇಂಡಿವಿಜುವಲ್ ಕ್ಯಾನ್ಸಲ್ ಆಗ್ತಿಲ್ಲ, ಆಸ್ ಅ ಹೋಲ್ ಕ್ಯಾನ್ಸಲ್ ಆಗ್ತಾ ಇದೆ, ಇಂಡಿವಿಜುವಲ್ ಕ್ಯಾನ್ಸಲ್ ಆಗ್ತಿಲ್ಲ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಎಕ್ಸ್ ಮತ್ತೆ 4n ಆ ಥರ ಎಲ್ಲ ಕಟ್ ಮಾಡ್ತಾರೆ, ಹಾಗಾಗಲ್ಲ. ಎರಡು ಬ್ರಾಕೆಟ್ ಸೇಮ್ ಇದ್ರೆ ಮಾತ್ರ ಕಟ್ ಆಗೋದು. ಇದನ್ನ ಸಿಂಪ್ಲಿಫೈ ಮಾಡಿ. ಇವಾಗ 30 times of x minus 7 minus 30 times of x plus 4 is equal to 11 times of x plus 4 into x minus 7. So 30 times of x minus 7 ಎಷ್ಟು ಬರುತ್ತಿದ್ದು? 30x minus 210 minus 30 times of x is minus 30x minus 120 minus 30 into 4 is minus 120 is equal to 11 times of x plus 4 into x minus 7 is x into x minus 7 plus 4 into x minus 7. So 30x minus 30x cancel ಆಗುತ್ತೆ. Minus 210 minus 110 is minus 330 is equal to 11. Brackets will solve, simplify ಮಾಡಿ x square minus 7x plus 4x minus 28 minus 11 both the sides minus 30 is equal to 1 time of x square minus 7x minus 4x is 3x. ಇವೆರಡು ಲೈಕ್ ಟರ್ಮ್ಸ್ ಅಲ್ವಾ? 3x minus 28. ಸೊ ಯಾರನ್ನ ಕನ್ಫ್ಯೂಸ್ ಆಗಿದೆ ಏನು ಮಾಡಿದೆ ಇಲ್ಲಿ ಅಂತ ಹೇಳಿ, 11 into ಸಮಥಿಂಗ್ ಇದೆ, ಇಲ್ಲಿ 310 ಇದೆ. ಸೊ ಎರಡೇ ಟರ್ಮ್ ಇರೋದು, ಹಾಗಾಗಿ ಎರಡು ಸತಿ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದ್ಸತಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಒಂದ್ಸತಿ. 11 ಕ್ಯಾನ್ಸಲ್ ಆಗುತ್ತೆ. 330 ಪ್ಲಸ್ ಡಿವೈಡ್ ಬೈ ಮೈನಸ್ ಇಸ್ ಮೈನಸ್. 330 ಡಿವೈಡ್ ಬೈ 11 ನಿಮ್ಗೆ ಗೊತ್ತಿದೆ. ಸೊ ಇದು ಸಿಂಪ್ಲಿಫಿಕೇಶನ್ ಮಾಡ್ತಾ ಇಲ್ಲಿ. ಸೊ ಈ ಥರ ಮಾಡಿದಾಗ ನಿಮ್ಮ ವರ್ಕಿಂಗ್ ಈಸಿ ಆಗುತ್ತೆ. ಇವಾಗ ಇದನ್ನು ಟ್ರಾನ್ಸ್ಪೋಸ್ ಮಾಡಿ. 0 is equal to x square minus 3x minus 28 plus 30. So like terms, x square minus 3x plus 2 is equal to 0. Splitting the term ಮಾಡಬಹುದು ಇಲ್ಲಿ. Factorizing. Using splitting the middle term. So x square minus 2x minus 1x plus 2 is equal to 0. x minus 2 ಇಲ್ಲಿ minus 1 common, x minus 2
ಇವೆರಡರ ನಡುವೆ ಎಕ್ಸ್ ಮೈನಸ್ 2 ಕಾಮನ್ ಇದೆ. ಏನು ನೋಡ್ಕೊಳುತ್ತೆ? ಎಕ್ಸ್ ಮೈನಸ್ 1 is equal to 0. Then alpha and beta. Alpha and beta. Alpha is equal is x minus 2, which is equal to 0. X is equal to 2. Beta is x minus 1 is equal to 0. So x is equal to 1. Roots are 2, 1. ಸೊ ಪಾಸ್ ಮಾಡಿಕೊಂಡು ನೋಡಿ, ಕ್ಯಾಲ್ಕುಲೇಷನ್ ಹೆಚ್ಚಿದೆ ಇಲ್ಲಿ. ಕರೆಕ್ಟಾಗಿ ನೀವು ಕೂಡ ಸ್ವಂತ ಟ್ರೈ ಮಾಡಿ. ಒಂದ್ಸತಿ ಟ್ರೈ ಮಾಡಾದ್ಮೇಲೆ ನಾನು ಮಾಡಿರೋದ್ರಲ್ಲೂ ನೀವು ಬರ್ದಿರೋದ್ರಲ್ಲೂ ವ್ಯತ್ಯಾಸ ನೋಡಿಕೊಂಡು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸರಿ ಮಾಡ್ಕೊಳ್ಳಿ.